ನಮಸ್ಕಾರ ವೀಕ್ಷಕರೇ, ಎರಡನೆಯ ಎಪಿಸೋಡ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಕಪಿಲಾ ನದಿಯ ಉಗಮದ ಬಗ್ಗೆ ನೋಡುವುದಾದರೆ, ಕೇರಳ ರಾಜ್ಯದ ಮಲೆನಾಡು ಪ್ರದೇಶಗಳಲ್ಲಿ ಹರಿದು ಬರುವಂತಹ ಜರಿಗಳಿಂದ ಸೃಷ್ಟಿಯಾಗುವಂತಹ ಪನಮರಂ ಮತ್ತು ಮನಂದವಾಡಿ ನದಿಗಳ ಸಂಗಮದಿಂದ ಕಪಿಲಾ ನದಿಯು ಸೃಷ್ಟಿಯಾಗುತ್ತದೆ. ಈ ರೀತಿ ಈ ಎರಡು ನದಿಗಳು ಕೇರಳ ರಾಜ್ಯದ ಕೂಡಲ್ ಕಡವಿನ ಬಳಿ ಸಂಗಮವಾದ ಬಳಿಕ ಕಬಿನಿ ನದಿ ಎಂದು ಹೆಸರು ಪಡೆದುಕೊಳ್ಳುತ್ತದೆ. ಮೊದಲಿಗೆ ಕೇರಳ ರಾಜ್ಯದ ವೈನಾಡು ಪ್ರದೇಶದ ವೈತ್ರಿ ಪರ್ವತಗಳಲ್ಲಿ ಸೃಷ್ಟಿಯಾದಂತಹ ವೈತ್ರಿ ನದಿಯು ವೈತ್ರಿ ಎಂಬ ಹೆಸರಿನಿಂದ ಹರಿಯಲು ಪ್ರಾರಂಭಿಸುತ್ತದೆ. ಬಳಿಕ ವೈತ್ರಿ ನದಿಯು ಪನಮರಂ ಪ್ರದೇಶದಿಂದ ಪನಮರಂ ನದಿಯಾಗಿ ಹರಿಯಲು ಪ್ರಾರಂಭಿಸುತ್ತದೆ. ಈ ರೀತಿ ವೈತ್ರಿ ಪರ್ವತಗಳಿಂದ ಕೂಡಲ್ ಕಡವಿನ ಪ್ರದೇಶದವರೆಗೆ 60 ಕಿಲೋಮೀಟರ್ಗಳವರೆಗೆ ಪ್ರಯಾಣಿಸುತ್ತದೆ. ಹಾಗೂ ಮನಂದವಾಡಿ ನದಿ ಮೆಕ್ಯಾಡ್ ಪ್ರದೇಶದಿಂದ 50 ಕಿಲೋಮೀಟರ್ಗಳವರೆಗೆ ತನ್ನ ಪ್ರಯಾಣವನ್ನು ಬೆಳೆಸಿ ಪನಮರಂ ನದಿಯೊಂದಿಗೆ ಸಂಗಮವಾಗುತ್ತದೆ. ಈ ರೀತಿ ಮನಂದವಾಡಿ ಮತ್ತು ಪನಮರಂ ನದಿಗಳಿಂದ ಕಪಿಲಾ ನದಿಯು ಸೃಷ್ಟಿಯಾಗುತ್ತದೆ.